ಆತ್ಮೀಯ ಸ್ನೇಹಿತರೆ, ಈ ದಿನ ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಪದ್ಯಭಾಗದ ಪ್ರಶ್ನೋತ್ತರ ನೋಡೋಣ. ಕನ್ನಡಿಗರ ತಾಯಿ ನವೋದಯ. ಕವಿ ಪರಿಚಯ. ಕವಿ ರಾಷ್ಟ್ರಕವಿ ಎಂ ಗೋವಿಂದ ಪೈ. ಜನನ 23/3/1883. ಸ್ಥಳ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ. ತಂದೆ ಸಾಹುಕಾರ ತಿಮ್ಮಪ್ಪ ಪೈ, ತಾಯಿ ದೇವಕಿಯಮ್ಮ. ಕವನ ಸಂಕಲನಗಳು ಗಿಳಿವಿಂಡು, ನಂದಾದೀಪ. ಖಂಡಕಾವ್ಯಗಳು ವೈಶಾಖ ಮತ್ತು ಗೋಲ್ಗೊತಾ. ಕೃತಿಗಳು ಹೆಬ್ಬೆರಳು, ಪಾರ್ಶ್ವನಾಥ, ತೀರ್ಥಂಕರ ಚರಿತೆ, ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ, ಭಗವಾನ್ ಬುದ್ಧ. ಬಿರುದು 1949ರಲ್ಲಿ ಮದ್ರಾಸ್ ಸರ್ಕಾರ ರಾಷ್ಟ್ರಕವಿ ಬಿರುದು ನೀಡಿ ಗೌರವಿಸಿದೆ. ಮರಣ 6/9/1963. ಆಯ್ದ ಭಾಗ NS ರಘುನಾಥ್ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಎಂಬ ಸಂಕಲನದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಿದೆ. ನಮ್ಮನ್ನು ಆಳುವವಳು ಯಾರು? ನಮ್ಮನ್ನು ಆಳುವವಳು ಕನ್ನಡ ತಾಯಿ. ಲತೆ ಯಾವುದನ್ನೆಲ್ಲ ನೀಡುತ್ತದೆ? ಲತೆ ಪತ್ರ ಮತ್ತು ಪುಷ್ಪವನ್ನು ನೀಡುತ್ತದೆ. ಕನ್ನಡ ತಾಯಿಯ ಬಸಿರ ಹೊನ್ನಗಣಿ ಯಾರು? ಕನ್ನಡ ತಾಯಿಯ ಬಸಿರ ಹೊನ್ನಗಣಿ ವಿದ್ಯಾರಣ್ಯರು. ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಉಕ್ಕಿಸಬೇಕು? ಕನ್ನಡ ತಾಯಿಯ ಹಾಡನ್ನು ಹೊಸ ಕಿನ್ನರಿಯಿಂದ ಉಕ್ಕಿಸಬೇಕು. ಕನ್ನಡಿಗರ ಪಾಡು ಏನು? ಕನ್ನಡಿಗರ ಪಾಡು ಮೃಗದ ಸೇಡಿನಂತಾಗಿದೆ. 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು? ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವಾದುದು. ಇಲ್ಲಿ ಹಣ್ಣು ಮತ್ತು ಕಾಯಿಯನ್ನು ನೀಡುವ ಪರಿಪರಿಯಾದ ಮರಗಳಿವೆ. ಪತ್ರ ಮತ್ತು ಪುಷ್ಪವನ್ನು ನೀಡುವ ತರತರಹದ ಲತೆಗಳಿವೆ. ಪ್ರಾಣಿ ಪಕ್ಷಿ ಉರಗಗಳ ಸಮೂಹ ಹಾಗೂ ನದಿ ನಗರ ಪರ್ವತಗಳ ಸಮೂಹವೇ ಕನ್ನಡ ನಾಡಿನಲ್ಲಿದೆ. ಕನ್ನಡದ ಕವಿಶ್ರೇಷ್ಠರ ಹಿರಿಮೆಯೇನು? ಕನ್ನಡ ತಾಯಿ ಶ್ರೇಷ್ಠ ಕವಿಗಳಿಗೆ ಜನ್ಮ ನೀಡಿದೆ. ಪಂಪ, ರನ್ನ, ಜನ್ನ, ನೃಪತುಂಗ, ಲಕ್ಷ್ಮೀಶ, ಜನ್ನ, ಷಡಕ್ಷರಿ, ಮುದ್ದಣ್ಣ, ಪುರಂದರದಾಸರು ಮೊದಲಾದವರಿಂದ ಕನ್ನಡ ನಾಡು ಶ್ರೀಮಂತಗೊಂಡಿದೆ. ಇವರು ಕನ್ನಡ ತಾಯಿಯ ಕೀರ್ತಿಯನ್ನು ಜಗತ್ತಿನ ಎಲ್ಲೆಡೆ ಪಸರಿಸಿದ್ದಾರೆ. ಕವಿ ಕನ್ನಡದ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಆಶಿಸುತ್ತಾರೆ? ಕನ್ನಡ ನುಡಿ ಪರಿಮಳದ ಕಸ್ತೂರಿಯಂತೆ. ನವ ಸಾಹಿತ್ಯ ರಚನೆಯಿಲ್ಲದೆ ಕನ್ನಡದಿಂದ ಪರಿಮಳ ಸಾಧ್ಯವಿಲ್ಲ. ನವಶಕ್ತಿಯಿಂದ ಹೊಸ ಸಾಹಿತ್ಯ ರಚನೆಯಾಗಬೇಕು. ಪರಿಮಳ ಹರಡಿ ಸಂತಸ ಮೂಡಬೇಕು. ಹೀಗೆ ಕನ್ನಡ ತಾಯಿಯ ಹೆಸರನ್ನು ಜಗತ್ತಿನ ಎಲ್ಲೆಡೆ ಹಬ್ಬಿಸಬೇಕೆಂದು ಕವಿ ಗೋವಿಂದ ಪೈ ಆಶಿಸುತ್ತಾರೆ. 4-5 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ. ಏಕೆ? ಕನ್ನಡ ಮಾತೆ ಕನ್ನಡಿಗರ ತಾಯಿ ಎನಿಸಿದ್ದಾಳೆ. ತನ್ನ ಸುತರನ್ನು ಕಾಯುತ್ತಿದ್ದಾಳೆ. ಕನ್ನಡಿಗರ ತಪ್ಪನ್ನು ಸಹಿಸಿದ್ದಾಳೆ. ಪ್ರೀತಿಯಿಂದ ನಮ್ಮನ್ನು ಆಳುತ್ತಿದ್ದಾಳೆ. ನಮ್ಮ ಬಾಳು ಬದುಕು ಎಲ್ಲವೂ ಅವಳೇ ಆಗಿದ್ದಾಳೆ. ಆದ್ದರಿಂದ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ. ಕವಿ ಕನ್ನಡ ತಾಯಿಯಲ್ಲಿ ಏನೆಂದು ಕೋರುತ್ತಾರೆ? ಕವಿ ಕನ್ನಡ ತಾಯಿಯಲ್ಲಿ ನಿನ್ನ ಮೊಗವನ್ನು ತೋರಿ ನಮ್ಮ ತಪ್ಪುಗಳನ್ನು ಮನ್ನಿಸಿ ನಮ್ಮನ್ನು ಪ್ರೀತಿಯಿಂದ ನೋಡು ಎಂದು ಬೇಡಿದ್ದಾರೆ. ಹಾಗೆಯೇ ನಮಗೆ ಧೈರ್ಯ, ಶಕ್ತಿ ನೀಡು. ಎಲ್ಲರ ಬಾಯಿಯಲ್ಲಿ ಕನ್ನಡ ನುಡಿ ನೆಲೆಸುವಂತೆ ಮಾಡು. ಕನ್ನಡಿಗರ ಮನಗಳನ್ನು ಒಂದುಗೂಡಿಸಿ ನವ ಸಾಹಿತ್ಯದಿಂದ ನಿನ್ನ ಹೆಸರ ಹಬ್ಬಿಸು ಎಂದು ಕೋರಿದ್ದಾರೆ. ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳಾವುವು? ಚಿತ್ರಭಾನು, ಹೆಬ್ಬೆರಳು, ಪಾರ್ಶ್ವನಾಥ, ತೀರ್ಥಂಕರ ಚರಿತೆ, ಬಾಹುಬಲಿ, ಗೊಮ್ಮಟೇಶ್ವರ ಚರಿತೆ, ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು
ಕವಿ ಏಕೆ ಬಯಸುತ್ತಾರೆ? ಕನ್ನಡಿಗರ ತಾಯಿ ನಮ್ಮೆಲ್ಲರ ತಾಯಿ. ಕವಿ ಕನ್ನಡದ ಮಕ್ಕಳನ್ನು ನೀ ಕಾಯಬೇಕೆಂದು ಕೋರಿದ್ದಾರೆ. ನಮ್ಮ ತಪ್ಪನ್ನು ಸಹಿಸುವ ಇವಳೇ ನಮ್ಮ ಬಾಳು ಬದುಕು ಎಲ್ಲ ಆಗಿದ್ದಾಳೆ. ನಮ್ಮೆಲ್ಲರನ್ನು ಪ್ರೀತಿಯಿಂದ ಆಳುತ್ತಿದ್ದಾಳೆ. ನಮ್ಮ ತನು ಮನ ನುಡಿ ಎಲ್ಲವೂ ಕನ್ನಡವಾಗಿವೆ. ಕನ್ನಡ ತಾಯಿ ಕನ್ನಡಿಗರಲ್ಲಿ ಧೈರ್ಯ ತುಂಬಬೇಕು. ಕನ್ನಡಿಗರ ಮನಗಳನ್ನು ಒಂದುಗೂಡಿಸಬೇಕು. ಕನ್ನಡ ಎಲ್ಲರ ನಡೆನುಡಿಯಲ್ಲಿ ನೆಲೆಸಬೇಕು. ನಿನ್ನ ದರ್ಶನದಿಂದ ಕನ್ನಡಿಗರಲ್ಲಿ ಚೈತನ್ಯ ಮೂಡಲಿ. ಕನ್ನಡ ತಾಯಿಯ ಕೀರ್ತಿ ಜಗತ್ತಿನ ಎಲ್ಲೆಡೆ ಪಸರಿಸಲಿ ಎಂದು ಕವಿ ಆಶಿಸಿದ್ದಾರೆ. ಹೀಗಾಗಿ ಕನ್ನಡ ತಾಯಿಯೇ ನೀ ಬಂದು ಮೊಗವನ್ನು ತೋರು ಎಂದು ಬೇಡಿದ್ದಾರೆ. ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವವೇನು ವಿವರಿಸಿ. ಕನ್ನಡ ನಾಡು ಕವಿಶ್ರೇಷ್ಠರ ಬೀಡು. ಇಲ್ಲಿ ಪದ್ಮನಂದಿ, ಮಧ್ವಯತಿ, ಬಸವಪತಿ, ಪಂಪ, ರನ್ನ, ಜನ್ನ, ಲಕ್ಷ್ಮೀಶ, ಷಡಕ್ಷರಿ, ಮುದ್ದಣ್ಣ, ಶರ್ವ, ಪುರಂದರದಾಸರು ಮುಂತಾದ ಕವಿಗಳು ಜನಿಸಿದ್ದಾರೆ. ಈ ಕವಿಗಳಿಂದ ಕನ್ನಡದ ಕಂಪು ಜಗದ ತುಂಬ ಹರಡಿದೆ. ಕನ್ನಡ ತಾಯಿಯ ಬಸಿರು ಹೊನ್ನಗಣಿಯಾಗಿದೆ. ಕನ್ನಡ ನಾಡು ಶಿಲ್ಪಕಲೆಯ ತವರೂರು ಆಗಿದೆ. ಹಳೇಬೀಡು, ಬೇಲೂರು ಶಿಲ್ಪಕಲೆಗೆ ಹೆಸರಾಗಿವೆ. ಇಲ್ಲಿ ಇಲ್ಲದ ಶಿಲ್ಪಗಳೇ ಇಲ್ಲ. ಇಲ್ಲಿನ ಬೆಳಗೊಳ ಕಾರಕಳದ ಗೊಮ್ಮಟ ಮೂರ್ತಿಗಳು ನೋಡಲು ಸುಂದರವಾಗಿದೆ. ಹೀಗೆ ಕನ್ನಡ ನಾಡು ಕವಿಗಳಿಂದ ಹಾಗೂ ಶಿಲ್ಪಕಲೆಯಿಂದ ಮಹತ್ವ ಪಡೆದಿದೆ. ಸಂದರ್ಭಾನುಸಾರ ವಿವರಿಸಿ. ಖಗಮೃಗೋರಗಾಳಿಯೋ. ಪ್ರಸ್ತುತ ವಾಕ್ಯವನ್ನು ಎನ್.ಎಸ್. ರಘುನಾಥ್ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿದ ಕನ್ನಡಿಗರ ತಾಯಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳಿದ್ದಾರೆ. ಸಂದರ್ಭ: ಕನ್ನಡ ನಾಡು ಸಿರಿ ಸಂಪತ್ತಿನಿಂದ ಕೂಡಿದೆ. ಕನ್ನಡ ನಾಡಿನಲ್ಲಿ ವಿವಿಧ ಬಗೆಯ ಮರಗಿಡಗಳು, ಲತೆಗಳು, ಪ್ರಾಣಿ ಪಕ್ಷಿ ಉರಗಗಳ ಸಮೂಹವೇ ಇಲ್ಲಿದೆ ಎಂದು ಕವಿ ತಿಳಿಸಿದ್ದಾರೆ. ಸ್ವಾರಸ್ಯ: ಕನ್ನಡ ನಾಡು ವಿಪುಲ ನೈಸರ್ಗಿಕ ಸಂಪತ್ತಿನಿಂದ ಕೂಡಿದೆ. ಇಲ್ಲಿ ಇಲ್ಲದಿರುವ ಅಂಶವೇ ಇಲ್ಲ ಎಂದು ಹೇಳಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ನಿನ್ನ ಕಲ್ಲೇ ನುಡಿಯುವುದಲ್ಲ. ಪ್ರಸ್ತುತ ವಾಕ್ಯವನ್ನು ಎನ್.ಎಸ್. ರಘುನಾಥ್ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿದ ಕನ್ನಡಿಗರ ತಾಯಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳಿದ್ದಾರೆ. ಸಂದರ್ಭ: ಕವಿ ಕನ್ನಡ ನಾಡಿನ ಶಿಲ್ಪಕಲೆಯ ಬಗ್ಗೆ ವಿವರಿಸಿದ್ದಾರೆ. ಕನ್ನಡ ನಾಡಿನ ಶಿಲ್ಪಕಲೆಗಳು ಸುಂದರವಾಗಿವೆ. ಇಲ್ಲಿ ಇಲ್ಲದ ಶಿಲ್ಪವೇ ಇಲ್ಲ. ಇಲ್ಲಿ ಪ್ರತಿ ಕಲ್ಲುಗಳು ಇತಿಹಾಸವನ್ನು ಸಾರುತ್ತವೆ ಎಂದು ಕವಿ ತಿಳಿಸಿದ್ದಾರೆ. ಸ್ವಾರಸ್ಯ: ಕನ್ನಡ ನಾಡಿನ ವಾಸ್ತುಶಿಲ್ಪಕಲೆಯು ಭವ್ಯ ಇತಿಹಾಸವನ್ನು ಹೊಂದಿದ್ದು, ಶಿಲಾಶಾಸನಗಳು ಅದರ ಇತಿಹಾಸವನ್ನು ಹೇಳುತ್ತವೆ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ. ನಮ್ಮ ಮನಮನೊಂದೇ ಕಲಸು. ಪ್ರಸ್ತುತ ವಾಕ್ಯವನ್ನು ಎನ್.ಎಸ್. ರಘುನಾಥ್ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿದ ಕನ್ನಡಿಗರ ತಾಯಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳಿದ್ದಾರೆ. ಸಂದರ್ಭ: ಕವಿ ಕನ್ನಡ ತಾಯಿಯಲ್ಲಿ ನಿನ್ನ ಮೊಗ ತೋರೆಂದು ಬೇಡಿದ್ದಾರೆ. ತಾಯೇ ನಮ್ಮ ಮನಸ್ಸನ್ನು ಬಲಗೊಳಿಸು. ಎಲ್ಲರ ನಡೆನುಡಿಯಲ್ಲಿ ನೆಲೆಸು. ಕನ್ನಡಿಗರ ಮನಗಳನ್ನು ಒಂದುಗೂಡಿಸು ಎಂದು ಕವಿ ಬೇಡಿದ್ದಾರೆ. ಸ್ವಾರಸ್ಯ: ಕನ್ನಡ ಭಾಷೆ ಕೇವಲ ಕನ್ನಡ ನಾಡಿಗೆ ಸೀಮಿತವಾಗಿರದೆ ಇಡೀ ಜಗತ್ತಿನಲ್ಲಿ ಕೀರ್ತಿಗೊಳಿಸಬೇಕೆಂಬ ಕವಿ ಆಶಯ ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ಹೊಂದಿಸಿ ಬರೆಯಿರಿ. ಉತ್ತರ ಸಹಿತವಿದೆ. ಬೇಲನಾಡು, ಬೇಲೂರು, ಶರ್ವ, ನೃಪತುಂಗ, ಗೋಲ್ಗೊತ, ಖಂಡಕಾವ್ಯ, ಗಿಳಿವಿಂಡು, ಕವನ ಸಂಕಲನ. ಬಿಟ್ಟ ಸ್ಥಳ ತುಂಬಿರಿ. ಹರಸು ತಾಯೆ ಸುತರ ಕಾಯೆ. ಹಾಲು ಹರಿವ ದಿವಂ ಭೂಮಿಗಿಳಿದುದೆ. ಜೈನರಾದ ಪೂಜ್ಯಪಾದ ಕೊಂಡು ಕುಂದವರ್ಯರ. ಮೃಗದ ಸೇಡು
ನಮ್ಮ ಪಾಡು